ಸರ್ಕಾರ ಏನೋ ಒಂದು ಮುಚ್ಚಿಡುವಂತ ಪ್ರಯತ್ನವನ್ನ ವಿಧಾನಸಭೆ ಬೆಳಗಾವಿ ಅಧಿವೇಶನದಲ್ಲಿ ಮಾಡಿತು. ನಾರ್ಮಲಿ ಬಿಲ್ಗಳಿಗೆ ಸಾಕಷ್ಟು ಅವಕಾಶವನ್ನ ಸ್ಪೀಕರ್ ಅವರು ಕೊಡಬೇಕು. ಆದ್ರೆ ಈ ಬಿಲ್ ಬಂದ ತಕ್ಷಣನೇ ತರಾತುರಿಯಲ್ಲಿ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ನಾನು ಇನ್ನೂ ಅರ್ಧನೂ ಮಾತಾಡಿರಲಿಲ್ಲ. ವಿರೋಧ ಪಕ್ಷ ನಾಯಕ ಅರ್ಧನೂ ಮಾತಾಡಿಲ್ಲ. ಉಳಿದವರು ಬಹಳಷ್ಟು ಜನ ಸುಮಾರು 15-16 ಜನ ಮಾತಾಡಬೇಕಾಯ್ತು ನಮ್ಮ ಪಾರ್ಟಿಯಿಂದ. ಒಬ್ಬರಿಗೂ ಅವಕಾಶನೇ ಕೊಡ್ಲಿಲ್ಲ. ತರಾತುರಿಯಲ್ಲಿ ಬೆಲ್ಲಲ್ಲಿದ್ದಾಗ ಮಾಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ವಾಕ್ ಸ್ವಾತಂತ್ರ್ಯವನ್ನ ಕಸಿಯುವಂತದ್ದು. ದೇಶದಲ್ಲಿ ಎಮರ್ಜೆನ್ಸಿಯನ್ನ ತಂದಂತ ಪಾರ್ಟಿ ಇದು. ಜೈಲುಗಳಿಗೆ ವಿರೋಧ ಪಕ್ಷವನ್ನ, ಮಾಧ್ಯಮದವರನ್ನ, ನ್ಯಾಯಾಧೀಶರುಗಳನ್ನ ಜೈಲಿಗೆ ಹಾಕ್ತಂತ ಒಂದು ಕಾಯ್ದೆ ತಂದ ಕಾಂಗ್ರೆಸ್ ಅವರು ಮತ್ತೊಂದ್ಸರಿ ಅದೇ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಮಸೂದೆಯಿಂದ ಮುಂದಿನ ದಿನಗಳಲ್ಲಿ ಯಾರು ಕಾರ್ಟೂನು ಬರೆಯಂಗಿಲ್ಲ, ಯಾವುದೇ ಸ್ಕ್ಯಾಂಡಲ್ಗಳನ್ನ ಎಕ್ಸ್ಪೋಸ್ ಮಾಡಂಗಿಲ್ಲ ಮಾಧ್ಯಮದವರು. ಈ ರೀತಿ ಈ ದ್ವೇಷ ಭಾಷಣದ ಒಂದು ಮಸೂದೆಯಿಂದ ಹಲವಾರು ವಿರೋಧ ಪಕ್ಷಗಳನ್ನ ಟಾರ್ಗೆಟ್ ಮಾಡಿ ವಿರೋಧ ಪಕ್ಷಗಳನ್ನ ಜೈಲಿಗೆ ಕಳ್ಸಕ್ಕೆ ತಂದಿರೋಂತ ಕಾಯ್ದೆ ಇದು. ಜನಸಾಮಾನ್ಯರಿಗೆ ಒಳ್ಳೇದಾಗೋ ಕಾಯ್ದೆ ಇಲ್ಲ. ಇದೇನೋ ಈ ಕಾಯ್ದೆ ಬರೋದ್ರಿಂದ ಜನಸಾಮಾನ್ಯರಿಗೆ ಒಳ್ಳೇದಾಯ್ತು, ಜನಸಾಮಾನ್ಯರು ಖುಷಿ ಬೀಳೋ ಕಾಯ್ದೆ ಅಲ್ಲ ಇದು. ಕಾಂಗ್ರೆಸ್ ಪಾರ್ಟಿಗೆ ತೆಗಳ್ತಾ ಇದಾರಲ್ಲ, ನಿಮ್ ರಸ್ತೆ ಸರಿ ಇಲ್ಲ, ಹಳ್ಳ ಬಿದ್ದ ರಸ್ತೆಗಳು, ರಾಜ್ಯದಲ್ಲಿ ಕ್ರೈಮ್ ಆಗ್ತಾ ಇದೆ, ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಇವೆಲ್ಲಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜನ ತಮ್ಮ ಭಾವನೆಗಳನ್ನ ವ್ಯಕ್ತ ಮಾಡ್ತಾ ಇದೆ. ಇನ್ಮೇಲೆ ಅದಕ್ಕೆಲ್ಲ ಕಟ್ ಯಾರು ವ್ಯಕ್ತ ಮಾಡಂಗೇ ಇಲ್ಲ ಇನ್ಮೇಲೆ.